ಮೈಸೂರಿನಲ್ಲಿ ಸಿನಿಮೀಯ ಸ್ಟೈಲ್ನಲ್ಲಿ ಜ್ಯುವೆಲರಿ ಶಾಪ್ ದರೋಡೆ ನಡೆದಿದೆ. ಗನ್ ತೋರಿಸಿ ಹಾಡ ಹಗಲೇ ಚಿನ್ನದಂಗಡಿಯನ್ನ ದೋಚಿದ್ದಾರೆ ಖದೀಮರು. ಮೈಸೂರಿನಲ್ಲಾದಂತಹ ದರೋಡೆ, ಅದು ಕೂಡ ಸಿನಿಮೀಯ ಸ್ಟೈಲ್ನಲ್ಲಿ. ಗನ್ನನ್ನ ತೋರಿಸಿ ಹಾಡ ಹಗಲೇ ಚಿನ್ನದಂಗಡಿಯನ್ನ ದೋಚಿ ಎಸ್ಕೇಪ್ ಆಗಿದ್ದಾರೆ ಖದೀಮರು. ಹುಣಸೂರು ಬಸ್ ನಿಲ್ದಾಣದ ಬಳಿಯ ಸ್ಕೈ ಜ್ಯುವೆಲರ್ಸ್ನಲ್ಲಿ ಈ ರಾಬರಿ ಆಗಿರೋದು. 5ಕ್ಕೂ ಹೆಚ್ಚು ದರೋಡೆಕೋರರ ಗ್ಯಾಂಗ್ನಿಂದ ಚಿನ್ನ ಕಳ್ಳತನ ಆಗಿದೆ. ಖದೀಮರ ಕೈ ಚಳಕ ಜ್ಯುವೆಲರಿ ಶಾಪ್ನಲ್ಲಿ ಇರುವಂತಹ ಸಿಸಿಟಿವಿಯಲ್ಲಿ ಸೆರೆಯಾಗಿದೆ. ಚಿನ್ನದ ಖದೀಮರಿಗಾಗಿ ಸದ್ಯ ಹುಣಸೂರು ಪೊಲೀಸರು ಬಲೆ ಬೀಸಿದ್ದಾರೆ. ಸಿನಿಮೀಯ ಸ್ಟೈಲ್ನಲ್ಲಾದಂತಹ ದರೋಡೆ, ಗನ್ನನ್ನ ತೋರಿಸಿ ಚಿನ್ನದಂಗಡಿಗೆ ನುಗ್ಗಿ ಅಲ್ಲಿ ಇದ್ದಂತಹ ಚಿನ್ನಾಭರಣವನ್ನ ದೋಚಿ ಖದೀಮರು ಎಸ್ಕೇಪ್ ಆಗಿದ್ದಾರೆ. 5ಕ್ಕೂ ಹೆಚ್ಚು ದರೋಡೆಕೋರರ ಗ್ಯಾಂಗ್ನಿಂದ ಆದಂತಹ ರಾಬರಿ ಇದು. ದೃಶ್ಯದಲ್ಲಿ ನೀವು ನೋಡ್ತಾ ಇದ್ದೀರಿ ಸಿಸಿಟಿವಿ ಫುಟೇಜ್. ಜ್ಯುವೆಲರಿ ಶಾಪ್ನಲ್ಲಿ ಇದ್ದಂತಹ ಸಿಸಿಟಿವಿ ಫುಟೇಜ್ನಲ್ಲಿ ಎಲ್ಲವೂ ಕೂಡ ರೆಕಾರ್ಡ್ ಆಗಿದೆ. ಕೈಯಲ್ಲಿ ಗನ್ ದೃಶ್ಯದಲ್ಲಿ ನೋಡ್ತಾ ಇದ್ದೀರಿ. ಹುಣಸೂರು ಬಸ್ ನಿಲ್ದಾಣದ ಬಳಿನೇ ಇರುವಂತಹ ಸ್ಕೈ ಜ್ಯುವೆಲರಿ ಶಾಪ್. ಆ ಶಾಪ್ನಲ್ಲಿ 5ಕ್ಕೂ ಹೆಚ್ಚು ಖದೀಮರು ನುಗ್ತಾರೆ. ಕೈಯಲ್ಲಿ ಗನ್ ಹಿಡ್ಕೊಂಡು ಗನ್ ಅನ್ನ ತೋರಿಸಿ ಮತ್ತೊಬ್ಬ ಅಲ್ಲಿ ಹೆಲ್ಮೆಟ್ ಹಾಕಿದ್ದಾನೆ. ದೃಶ್ಯದಲ್ಲಿ ನಾವು ನೋಡ್ತಾ ಇದೀವಿ ಅದನ್ನ. ಹೆಲ್ಮೆಟ್ ಹಾಕೊಂಡು ಮುಖ ಮರೆಮಾಚಿ ಯಾರಿಗೂ ತನ್ನ ಗುರುತು ಸಿಗಬಾರದು ಅನ್ನುವಂತಹ ಹಿನ್ನೆಲೆಯಲ್ಲಿ ಈ ದರೋಡೆ ನಡೆದಿದೆ. ಈ ಬಗ್ಗೆ ಡೀಟೇಲ್ಸ್ ಪಡೆದುಕೊಳ್ಳೋಣ. ನಮ್ಮ ಮೈಸೂರು ಪ್ರತಿನಿಧಿ ಮಧುಸೂದನ್ ಇದೀಗ ಸಂಪರ್ಕದಲ್ಲಿದ್ದಾರೆ. ಮಧು, ಎಷ್ಟೊತ್ತಿಗಾದಂತಹ ದರೋಡೆ ಇದು? 5ಕ್ಕೂ ಹೆಚ್ಚು ದರೋಡೆಕೋರರು ಅಂತಂದ್ರೆ ಬಹುಶಃ ಗೊತ್ತಿರುವಂಥವರೇ ಪ್ಲಾನ್ ಮಾಡ್ಕೊಂಡು ಬಂದು ಈ ಜ್ಯುವೆಲರಿ ಶಾಪ್ನಲ್ಲಿ ದರೋಡೆ ಮಾಡಿದ್ದಾರೆ ಅಂತ ಅನಿಸ್ತಾ ಇದೆ. ಏನ್ ಡೀಟೇಲ್ಸ್ ಇದೆ? ಪೊಲೀಸರು ಏನ್ ಹೇಳ್ತಿದ್ದಾರೆ? ವೀಣಾ, ಖಂಡಿತವಾಗ್ಲೂ ಪೊಲೀಸರಿಗೂ ಕೂಡ ಇಂಥದ್ದೇ ಒಂದು ಅನುಮಾನ ಇರತಕ್ಕಂಥದ್ದು. ಈ ಘಟನೆ ನಡೆದಿರ್ತಕ್ಕಂಥದ್ದು ಮಧ್ಯಾಹ್ನ 3 ಗಂಟೆ ಸುಮಾರಿಗೆ ಹುಣಸೂರು, ಅಂದ್ರೆ ಮೈಸೂರು ಜಿಲ್ಲೆ ಹುಣಸೂರಿನ ಪಟ್ಟಣ ಏನಿದೆ, ಪಟ್ಟಣದಲ್ಲಿರ್ತಕ್ಕಂಥ ಹುಣಸೂರು ಮಡಿಕೇರಿ ರಸ್ತೆಯ ಬೈಪಾಸ್ ರಸ್ತೆ ಏನಿದೆ, ಬೈಪಾಸ್ ರಸ್ತೆಯಲ್ಲೇ ಆಗಿರ್ತಕ್ಕಂಥದ್ದು. ಈ ಒಂದು ಚಿನ್ನದ ಅಂಗಡಿ ಹೆಸರು ಬಂದು ಸ್ಕೈ ಗೋಲ್ಡ್ ಅಂಡ್ ಡೈಮಂಡ್ ಅಂಗಡಿ ಆಗಿರ್ತಕ್ಕಂಥದ್ದು. 5 ಜನ ಮುಸುಕುದಾರಿಗಳು, ಅಂದ್ರೆ ಹೆಲ್ಮೆಟ್ ಅನ್ನ ಹಾಕೊಂಡು ಅವರು ಗುರುತು ಪತ್ತೆ ಸಿಗದ ರೀತಿಯಲ್ಲಿ ಅಂಗಡಿ ಒಳಗೆ ಏಕಾಏಕಿ ನುಗ್ಗಿ ಗನ್ ಅನ್ನ ತೋರಿಸಿ ಈ ಒಂದು ದರೋಡೆಯನ್ನ ಮಾಡಿರ್ತಕ್ಕಂಥದ್ದು. ಇನ್ನು ಕೂಡ ಯಾವ ಪ್ರಮಾಣದ ಚಿನ್ನವನ್ನ ದರೋಡೆ ಮಾಡಿದ್ದಾರೆ ಅನ್ನೋದಕ್ಕೆ ಸ್ಪಷ್ಟತೆ ಇಲ್ಲ. ಆದ್ರೆ ಸುಮಾರು 2 kg ಕೂಡ ಚಿನ್ನಾಭರಣವನ್ನ ದೋಚಿದ್ದಾರೆ ಅಂತೇಳಿ ಪ್ರೈಮರಿಯಾಗಿ ಹೇಳ್ತಾ ಇದ್ದಾರೆ. ಆದ್ರೆ ಈಗ ಲೂಟಿ ಮಾಡುವಂತ ಒಂದು ಸಿಸಿ ಕ್ಯಾಮೆರಾದಲ್ಲೂ ಕೂಡ ಈ ಒಂದು ದೃಶ್ಯಗಳು ಸರಿಯಾಗಿರುತ್ತೆ. ವ್ಯಕ್ತಿ ತನ್ನ 2 ಕೈಯಲ್ಲಿ ಗನ್ ಅನ್ನ ಇಟ್ಕೊಂಡಿರ್ತಾರೆ. ಉಳಿದಂತ 4 ಜನರು ಇರ್ತಾರೆ. ಅವರು ಅಂಗಡಿಯನ್ನ ದೋಚಿದ್ದಾರೆ ಅಂತ ಸದ್ಯಕ್ಕೆ ಮಾಹಿತಿ ಬಂದಿರತಕ್ಕಂಥದ್ದು. ಅದರಲ್ಲೂ ಕೂಡ ಅಗಲಲ್ಲೇ ಈ ರೀತಿಯಾಗಿ ಅಂಗಡಿ ಒಳಗಡೆ ನುಗ್ಗಿ ಇಷ್ಟು ಹೊತ್ತು ಅವರು ರಾಬರಿ ಮಾಡ್ತಿದ್ರು, ಯಾರಿಗೂ ಗೊತ್ತಾಗ್ಲಿಲ್ವಾ ಅನ್ನೋ ಒಂದು ಅನುಮಾನಗಳು ಕೂಡ ಕಾಡ್ತಾ ಇದೆ. ಎಲ್ಲಾ ಅಂಗಲ್ನಲ್ಲೂ ಕೂಡ ಈಗ ಪೊಲೀಸರು ತನಿಖೆಯನ್ನ ಮಾಡ್ತಾ ಇರ್ತಕ್ಕಂಥದ್ದು. ಸ್ಥಳಕ್ಕೆ ಈಗಾಗಲೇ ಕೂಡ ಶ್ವಾನದಳ ಮತ್ತೆ ಬೆರಳಚ್ಚು ತಜ್ಞರು ಕೂಡ ಬಂದಿದ್ದಾರೆ. ಬಂದು ಈ ಒಂದು ಘಟನಾ ಸ್ಥಳ ಏನಿದೆ ಸ್ಥಳ ಪರಿಶೀಲನೆಯನ್ನ ಕೂಡ ಮಾಡ್ತಿದ್ದಾರೆ. ಇನ್ನು ದರೋಡೆ ಆದ ನಂತರದಲ್ಲಿ ಅವರು ಎಸ್ಕೇಪ್ ಆಗಿರೋ ಕಾರಣಕ್ಕಾಗಿ ಕೂಡ ಈಗ ನಾಕಾಬಂದಿಯನ್ನು ಹಾಕುವಂತ ಪ್ರಯತ್ನಗಳಾಗ್ತಾ ಇದೆ. ಜೊತೆಗೆ ಅವರು ಈಗ ಏನು ಹೈವೇಗೆ ಬಂದಂತವ್ರು ಮಡಿಕೇರಿ ಕಡೆಗೆ ಟರ್ನ್ ಆದಂತವ್ರು ಯಾವ ಕಡೆಗೆ ಹೋದ್ರು ಅನ್ನೋದು ಈಗ ಸದ್ಯಕ್ಕೆ ಗೊತ್ತಾಗಿಲ್ಲ. ಹಾಗಾಗಿ ಕಳ್ಳರ ಜಾಡನೆಗೆ ಸದ್ಯಕ್ಕೆ ಮಾಡ್ತಾ ಬೆನ್ನಟ್ಟಿರ್ತಕ್ಕಂಥದ್ದು ಪೊಲೀಸ್ನವರು. ಆದ್ರೆ ಒಂದು ಕಡೆ ಈ ರೀತಿಯಾಗಿ ಅಗಲೇ ಕೂಡ ಈ ರೀತಿಯಾದ ಚಿನ್ನದ ಅಂಗಡಿ ದರೋಡೆ ಆಗಿರ್ತಕ್ಕಂಥದ್ದು ಹುಣಸೂರು ಜನರನ್ನು ಕೂಡ ಶಾಕ್ಗೆ ಒಳಪಡಿಸಿದೆ. ಸದ್ಯಕ್ಕೀಗೇನು ಕೇರಳ ಮೂಲದ ಮಾಲೀಕ ಅಂತ ಏನ್ ಹೇಳಲಾಗ್ತಾ ಇದೆ, ಅಂಗಡಿಯ ಮಾಲೀಕನನ್ನ, ಆತನನ್ನು ಸೇರಿದಂತೆ ಅಲ್ಲಿಯ ಸಿಬ್ಬಂದಿಗಳಿದ್ದಾರೆ, ಸಿಬ್ಬಂದಿಗಳ ವಿಚಾರಣೆಯನ್ನ ಮಾಡುವಂತ ಕೆಲಸವನ್ನು ಕೂಡ ಮಾಡ್ತಿದ್ದಾರೆ. ಈಗಾಗಲೇ ನೀವೇ ಹೇಳಿದಾಗೆ ಕೂಡ ಏನು ಇದು ಆ ಅಂಗಡಿಯ ವ್ಯವಹಾರವನ್ನ ತಿಳಿದಂತವ್ರು ಮತ್ತೆ ಅಂಗಡಿಯಲ್ಲಿರ್ತಕ್ಕಂಥ ಪದಾರ್ಥಗಳನ್ನು ತಿಳಿದಂತವ್ರು ಯಾರೋ ಗೊತ್ತಿರುವಂತಹ ವ್ಯಕ್ತಿಗಳೇ ಕೂಡ ಮಾಡಿರುವಂತಹ ಸಾಧ್ಯತೆ ಇದೆ ಅನ್ನೋ ಆಂಗಲ್ ನಲ್ಲೂ ಕೂಡ ತನಿಖೆಯನ್ನು ಪೊಲೀಸರು ಮಾಡಿರ್ತಕ್ಕಂಥದ್ದು. ಈಗಷ್ಟೇ ಕೂಡ ಆಗಿರೋ ಕಾರಣಕ್ಕಾಗಿ ಕೂಡ ಪೊಲೀಸರು ಎಲ್ಲಾ ಆಯಾಮದಲ್ಲೂ ತನಿಖೆ ಮಾಡ್ತಿದ್ದಾರೆ. ಮೊದಲಿಗೆ ಅಂಗಡಿ ಒಳಗೆ ಇರ್ತಕ್ಕಂಥ ಸಿಬ್ಬಂದಿಗಳೇನಿದ್ದಾರೆ ಅವರ ವಿಚಾರಣೆ ಮಾಡುವಂತ ಕೆಲಸ ಆಗ್ತಾ ಇದೆ. ವೀಣಾ, ಥ್ಯಾಂಕ್ ಯು ಮಧು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.